ಹೆಲೋ. ಲೈಫಲ್ಲಿ ದಿನನಿತ್ಯದಲ್ಲಿ ಏನಾದರೂ ಒಂದು ಸಣ್ಣ ಬದಲಾವಣೆ ಇರಲೇಬೇಕು ಅಂತ. ಬನ್ನಿ, ಇವಾಗ ನೀವು ಇದು ನೋಡ್ತಿರ್ಬೋದು, ಇದು ಆ್ಯಕ್ಚುಲಿ ಬಾರ್. ಓಕೆ, ಇದು ಕ್ಯಾಂಡಲ್ನ ಲೈಟ್ ಮಾಡೋದಕ್ಕೆ ಹೇಳಿ. ನೀವು ಒಬ್ಬರೇ ತಿಂತಿದ್ದೀರಲ್ಲ. ಲವ್ ಯು ಬದೋ. ನಾನು ಸೆಂಟಿಮೆಂಟಲ್ ಆಗಿ ಏನೋ ಹೇಳ್ತಿದ್ದೀನಿ ತಾನೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಐ ವಿಶ್ ಎವ್ರಿ ಒನ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ದಿನದ ಶುಭಾಶಯಗಳು. ಸೊ ಈ ಟೈಮಲ್ಲಿ ಆಲ್ರೆಡಿ ಎಲ್ಲರೂ ಸೆಲೆಬ್ರೇಟ್ ಮಾಡಿ ಆಲ್ಮೋಸ್ಟ್ ಮಲ್ಕೊಂಡಿರ್ತೀರ ಅನ್ಸುತ್ತೆ. ಬಟ್ ನಾನಂತೂ ಇವಾಗ ಅವ್ರಿಗೇನಾದರೂ ಸರ್ಪ್ರೈಸ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಾನು ಯಾವಾಗಲೂ ಏನಂತ ನಂಬ್ತೀನಿ ಅಂದರೆ, ನಮ್ಮ ಲೈಫಲ್ಲಿ ದಿನನಿತ್ಯದಲ್ಲಿ ಏನಾದರೂ ಒಂದು ಸಣ್ಣ ಬದಲಾವಣೆ ಇರಲೇಬೇಕು ಅಂತ. ಬಿಕಾಸ್ ಎವ್ರಿ ಡೇ ಸೇಮ್ ರೂಟೀನ್ ಆಗಿಬಿಟ್ರೆ ನಮಗೆ ಬೋರ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್, ನಾವು ಡೈಲಿ ಒಂದೇ ಥರ ಊಟ ಮಾಡೋದಕ್ಕಾಗಲ್ಲ ಅಲ್ವಾ, ಬೋರ್ ಆಗಿಬಿಡತ್ತೆ. ಸೊ ಲೈಫಲ್ಲಿ ಏನಾದರೂ ಸಣ್ಣ ಪುಟ್ಟ ಸರ್ಪ್ರೈಸಸ್ ಮಾಡಬೇಕು, ಇರಬೇಕು. ಸೊ ನಮಗೆ ನಾಳೆ ಅನ್ನೋದ್ರ ಮೇಲೆ ಏನಾದರೂ ಒಂದು ಹೋಪ್ ಇರುತ್ತೆ ಅನ್ನೋ ರೀಸನ್ಗೆ ನಾನು ಎಲ್ಲನೂ ಸ್ವಲ್ಪ ಸ್ಮಾಲ್ ಆಗಿ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವತ್ತು ವ್ಯಾಲೆಂಟೈನ್ಸ್ ಡೇ ಹೆಂಗೆ ಬಿಡೋದಕ್ಕಾಗತ್ತೆ? ಬಿಕಾಸ್ ನನಗೆ ಇದು ಒಂಥರ ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಬಿಕಾಸ್ ಲಾಸ್ಟ್ ಇಯರ್ ಇದೇ ಟೈಮ್ಗೆ ನಾನು ಪೋಲ್ಯಾಂಡ್ಗೆ ಬಂದಿದ್ದು. ಸೊ ನನಗಿನ್ನೂ ಚೆನ್ನಾಗಿ ನೆನಪಿದೆ. ಇವರು ಏರ್ಪೋರ್ಟ್ ಹತ್ರ ಬೊಕ್ಕೇಸು ಮತ್ತು ಚಾಕ್ಲೇಟ್ಸ್ ಎಲ್ಲ ಇಟ್ಕೊಂಡು ಬಂದು ಮಂಡಿ ಊರಿಗೆ ಹೊಟ್ಟಿದ್ದು. ಸೊ ಅದು ಒಂಥರ ನನಗೆ ನೋಡಿ, ಅವತ್ತು ಆಗಿದ್ದರಿಂದ ತಾನೇ ನಾವು ಇವತ್ತು ಅದನ್ನು ನೆನೆಸ್ಕೊಳ್ಳೋದು. ಸೊ ಹಾಗಾಗಿ ನಾನು ಇವತ್ತಿನ ಡೇನ ಮಿಸ್ ಮಾಡ್ಕೊಳ್ಳೋದಕ್ಕಂತೂ ಇಷ್ಟನೇ ಪಡೋದಿಲ್ಲ. ಲೇಟ್ ಆಗಿದೆ, ದಟ್ ಈಸ್ ಅಬ್ಸಲ್ಯೂಟ್ಲಿ ಫೈನ್. ಈ ಟೈಮಲ್ಲಾದ್ರೂ ಏನಾದರೂ ಸಣ್ಣದಾಗಿ ಅವ್ರಿಗೆ ಸರ್ಪ್ರೈಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಬಟ್ ಏನೂ ಅಂಥದ್ದೇನೂ ತಂದಿಲ್ಲ ನಾನು. ಬಿಕಾಸ್ ಮುಂಚೆ ಪ್ಲ್ಯಾನ್ ಮಾಡ್ಕೊಂಡಿದ್ದಿದ್ರೆ ಏನಾದರೂ ತರ್ಬೋದಿತ್ತು. ಬಟ್ ಸಡನ್ ಪ್ಲ್ಯಾನ್ ಆಗಿದ್ರಿಂದ ಇಲ್ಲಿ ಬಿದ್ರೋಂಕಾಯ್ ಅಂತ ಇದೆ ಗ್ರಾಸರಿ ಶಾಪು. ಅಲ್ಲಿ ನನ್ನ ಕೈಗೆ ಏನೇನು ಚಿಕ್ಕ ಪುಟ್ಟದ್ದು ಅಂತ ಏನೇನು ಸಿಕ್ಕಿದೆ ಅದನ್ನೆಲ್ಲ ತೊಗೊಂಡು ಬಂದಿದ್ದೀನಿ. ಅದನ್ನೆಲ್ಲನೂ ಅರೇಂಜ್ ಮಾಡಿ ಅವ್ರು ಬರೋ ಅಷ್ಟರಲ್ಲಿ ನಾನು ಸ್ಮಾಲಾಗಿ ಸರ್ಪ್ರೈಸ್ ಮಾಡೋಣ ಅಂತ. ಇವಾಗ ನೀವು ಇದು ನೋಡ್ತಿರ್ಬೋದು, ಇದು ಆ್ಯಕ್ಚುಲಿ ಬಾರ್. ಇದು ಕಿಚನ್ ಮತ್ತು ಬಾರ್. ಸೊ ನಾವು ಬಾರ್ನೇ ಕಂಪ್ಯೂಟರ್ ಟೇಬಲ್ ಮಾಡ್ಕೊಂಡಿದ್ದೀವಿ. ಬಿಕಾಸ್ ಟೈಮ್ ಸಿಕ್ಕಿದಾಗ ಎಲ್ಲನೂ ನಾವು ಕಿಚನ್ಗೆ ಹೋಗಿ ಅಡುಗೆ ಮಾಡ್ಕೊಬೋದು, ಹಾಗೆ ಇಲ್ಲಿ ಬಂದು ಕೆಲಸ ಮಾಡ್ಬೋದು ಅಂತ ಹೇಳಿ. ಸೊ ಇವತ್ತು ನಾನು ಈ ಸೆಟಪ್ನ ತೆಗೆದು ಇಲ್ಲೇ ಡೆಕೋರೇಟ್ ಮಾಡಿ ಅವ್ರಿಗೆ ಸರ್ಪ್ರೈಸ್ ಮಾಡಬೇಕಂತ. ಬನ್ನಿ ತೋರಿಸ್ತೀನಿ. ಬೇಗ ಇದೆಲ್ಲ ತೆಗೆದಿಟ್ಟು ಡೆಕೋರೇಟ್ ಮಾಡಬೇಕು. ಬಿಕಾಸ್ ಅವ್ರು ಹೇಳಿದ್ದಾರೆ ಇನ್ನೊಂದು 35 to 40 ಮಿನಿಟ್ಸ್ ಬಂದ್ಬಿಡ್ತೀನಿ ಅಂತ ಹೇಳಿ. ಹಾಗಾಗಿ ಪಟ್ ಅಂತ ಮಾಡಬೇಕು, ಜಾಸ್ತಿ ಟೈಮ್ ಇಲ್ಲ. ಸ್ಪೇಸ್ ಎಲ್ಲ ಎಂಟಿ ಮಾಡಿದ್ದೀನಿ. ನಾನು ನಿಮ್ಗೆ ಹೇಳ್ದೆ ಅಲ್ವಾ, ಲಾಸ್ಟ್ ಇಯರ್ ಅವ್ರು ಚಾಕ್ಲೇಟ್ಸ್ ಕೊಟ್ಟಿದ್ರಂತ. ನಾನು ನೋಡಿ ಅದೆಲ್ಲನೂ ಪ್ರಿಸರ್ವ್ ಮಾಡಿಟ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ನೋಡಿದ್ರೆ ನೆನಪಾಗ್ಬೇಕಂತ, ಅದಕ್ಕೆ ನಾವು ಸ್ಮಾಲ್ ಥಿಂಗ್ಸ್ನ ಎಲ್ಲ ಸೆಲೆಬ್ರೇಟ್ ಮಾಡಬೇಕು. ಆವಾಗಲೇ ಈ ಥರ ಮೆಮೊರೀಸ್ ಆಗಿ ಉಳಿಯುತ್ತೆ. ನನ್ನದು ಡ್ರಾರಲ್ಲಿ ನನಗೆ ಇಷ್ಟು ಸಿಕ್ಕಿದೆ ನೋಡಿ. ಇದು ಲೈಟ್ ಬಾಲ್ಸ್ ಏನೋ ಇದೆ. ಆ್ಯಂಡ್ ಡಿಸ್ಕೋ ಲೈಟ್ಸ್ ಅಂತೀವಲ್ವಾ, ಇದು ಅದಿದೆ. ಮತ್ತು ಒಂದಷ್ಟು ಕ್ಯಾಂಡಲ್ಸ್ ಇದೆ. ಇಷ್ಟು ಸಾಕು ಅನಿಸುತ್ತೆ ಈಗ ನಾನು ಪ್ಲ್ಯಾನ್ ಮಾಡಿರೋದಕ್ಕೆ. ಬನ್ನಿ ಸಿ. ಈಗ ಇದನ್ನೆಲ್ಲ ಯೂಸ್ ಮಾಡಿ ಅರೇಂಜ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಾನು ನಿಮಗೆ ತೋರಿಸ್ತೀನಿ ನಾನು ಏನೇನು ತೊಗೊಂಡು ಬಂದಿದ್ದೀನಿ ಅಂತ. ಇದು ಹಾರ್ಟ್ ಶೇಪಲ್ಲಿ ಇರೋವಂಥದ್ದು ಸ್ಮಾಲ್ ಕೇಕ್.
ದಿಸ್ ಇಸ್ ಚಾಕ್ಲೇಟ್. ಇದು ಚಾಕ್ಲೇಟ್, ಇದು ಚಾಕ್ಲೇಟ್, ಇದು ಒಂದು ಅರೋಮಾ ಕ್ಯಾಂಡಲ್, ಮತ್ತು ಇದು ಒಂದು ಲೆಟರ್ ಆ್ಯಂಡ್ ಕ್ಯೂಟ್ ರೋಸಸ್. ಇವಾಗ ಟೈಮ್ ಕಮ್ಮಿ ಇದೆ, ಫಟ್ ಫಟ್ ಅಂತ ಮಾಡೋಣ ಬನ್ನಿ. ನನಗಂತೂ ಗೊತ್ತಾಗ್ತಾ ಇಲ್ಲ ಏನು ಮಾಡ್ತೀನಿ ಅಂತ, ಬಟ್ ಏನು ಟ್ರೈ ಮಾಡ್ತೀನಿ. ಓಕೆ, ಇದು ರೆಡಿ. ಸೊ ನಮ್ಮ ಹತ್ರ ಇದು ಈ ಬಾಲ್ಸ್ ಇದೆ ಆ್ಯಂಡ್ ಇದು ಚಿಕ್ಕ ಚಿಕ್ಕ ಲೈಟ್ಸ್ ಇದೆ. ಇದರಲ್ಲಿ ಏನಾದರೂ ಮಾಡ್ಬೋದಾ ಅಂತ ನೋಡ್ತಾ ಇದ್ದೀನಿ. ಓಕೆ, ಫೈನಲಿ ಲೈಟಿಂಗ್ದು ಆಗಿದೆ. ಈ ಥರ ಕಾಣಿಸುತ್ತೆ, ನೋಡೋಣ. ಹಾಗೆ ಎಲ್ಲಾನು ಮುಗಿಸಿದ್ಮೇಲೆ ಹೆಂಗೆ ಔಟ್ ಫಿನಿಶಿಂಗ್ ಬರುತ್ತೆ ಅಂತ ಹೊಲಿಸಿ. ಕಾರ್ಡ್ ಮೇಲೆ ಏನೂ ಬರ್ತಲ್ಲ, ಸೊ ಕಾರ್ಡ್ ಮೇಲೆ ಬರೆಯೋಣ. ಮೈಸೂರಲ್ಲಿ ವರ್ಕ್ ಮಾಡಬೇಕಾದ್ರೂ ಅಷ್ಟೇ, ನಾವಿಬ್ಬರು ತುಂಬ ಮೆಮೊರೀಸ್ನ ಕ್ರಿಯೇಟ್ ಮಾಡಿದ್ದೀವಿ. ಲೈಕ್ ಬೇಜಾರು ಮಾಡ್ಕೊಂಡಾಗ ಬೇರೆ ಬೇರೆ ಏನಾದರೂ ಗಿಫ್ಟ್ಸ್ ಕೊಡೋದಕ್ಕಿಂತ ಹೆಚ್ಚಾಗಿ ಈ ಥರ ಹ್ಯಾಂಡ್ಮೇಡ್ ಕಾರ್ಡ್ಸು ಇಂಥದ್ದನ್ನೆಲ್ಲ ಮಾಡೋವಂಥದ್ದು, ಈ ಥರ ಬಿಕಾಸ್ ಅದೇ ಅಲ್ವಾ ಒಂಥರ ಸ್ಪೆಷಲ್ ಆಗಿ ಉಳ್ಕೊಳ್ಳೋ ಅಂಥದ್ದು. ನಮ್ಮಿಬ್ರದ್ದು ಯಾವಾಗಲೂ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇರ್ತಾ ಇತ್ತು, ಹಾಗಾಗಿ ಇಂಥ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಎಲ್ಲನೂ ನಾವು ಇನ್ನೂ ಪ್ರಿಸರ್ವ್ ಮಾಡಿಟ್ಟಿದ್ದೀವಿ. ಅದಕ್ಕೋಸ್ಕರನೇ ಈ ಕಾರ್ಡ್, ಆ ಮೆಮೊರೀಸ್ನ ಕಮ್ ಬ್ಯಾಕ್ ಮಾಡೋದಕ್ಕೆ. ಓಕೆ, ಫೈನಲ್ ಆಗಿ ಎಲ್ಲ ಆಗಿದೆ ನಾನು ಅಂದ್ಕೊಂಡಿರೋ ಥರಾನೇ. ಬನ್ನಿ ಈಗ ನಾವು ಫೈನಲ್ ಲುಕ್ ನೋಡ್ಕೊಂಡು ಬರೋಣ. ಟೈಮ್ ಆಲ್ರೆಡಿ 10:15 ಆಗಿದೆ, ಅವ್ರು ಇನ್ನೂ ಬಂದಿಲ್ಲ. 40 ಮಿನಿಟ್ಸ್ ಅಂತ ಹೇಳಿದ್ರು, 1 ಅವರ್ ಆಯಿತು. ಓಕೆ, ಫಸ್ಟ್ ಕಾಲ್ ಮಾಡಿ ವಿಚಾರಿಸೋಣ ಎಲ್ಲಿದ್ದಾರೆ, ಎಷ್ಟೊತ್ತಿಗೆ ಬರ್ತಾರಂತ, ಸೊ ದಟ್ ನಾನು ಕೂಡ ರೆಡಿ ಆಗ್ಬೋದು. ಕಾಲ್. ಓಕೆ, ಸೊ ಅವ್ರೀಗ ಇನ್ನೊಂದು 5-10 ಮಿನಿಟ್ಸಲ್ಲಿ ಇರ್ತಾರಂತೆ. ನಾನು ಅಷ್ಟರಲ್ಲಿ ಡ್ರೆಸ್ಅಪ್ ಆಗಿಬಿಡ್ತೀನಿ, ಸಾಕು 5-10 ಮಿನಿಟ್ಸ್ ಏನೆಲ್ಲ. ಓಕೆ, ಫೈನಲಿ ನಾನು ರೆಡಿ ಆಗಿದ್ದೀನಿ. ಅವ್ರು 5-10 ಮಿನಿಟ್ಸ್ ಅಂದರು, ಮೇ ಬಿ ಬರ್ತಾ ಇರ್ಬೋದು ಅನಿಸುತ್ತೆ. ಅವ್ರ ರಿಯಾಕ್ಷನ್ನ ನಾವು ಲೈವಲ್ಲಿ ರೆಕಾರ್ಡ್ ಮಾಡೋಣ, ಬನ್ನಿ. ಓಕೆ, ನೋಡೋಣ ಬನ್ನಿ, ಅವರೇ ಬಂದಿರೋದು. ಬನ್ನಿ. ಹಾಂ, ಏನೂ ಅಲ್ಲ, ನಾನೇನು ಜಾತ್ರೆ ಮಾಡಿದ್ದೀನಿ. ನೀವು ಇವತ್ತು ಗ್ರೀನ್ ಹಾಕೊಂಡಿದ್ದೀರ, ನಂತರ ಗ್ರೀನ್ ಇಲ್ಲ ಅಂತ ಬ್ಲೂ ಹಾಕಿದ್ದೀನಿ ಅಷ್ಟೇ. ಏನು ನೋಡ್ಸಿದ್ದೀರಾ? ಹಂಗೆಲ್ಲ ನೋಡೋದು. ಕಣ್ಮುಚ್ಚಿ ಕಣ್ಮುಚ್ಚಿ ಕಣ್ಮುಚ್ಚಿ, ಏನಿಲ್ಲ, ನೀವು ಕಣ್ಮುಚ್ಚಿ, ನಾನು ಹೇಳ್ತೀನಿ. ಏನನ್ನ ತಂದಿದ್ದೀರಾ? ಕಣ್ಮುಚ್ಚಿ ಕಣ್ಮುಚ್ಚಿ, ಫಸ್ಟ್ ಕಣ್ಮುಚ್ಚಿ, ನಾನು ಹೇಳ್ತೀನಿ. ಓಕೆ, ಇವಾಗ ಆಯ್ತು ಕಣ್ಮುಚ್ಚಿ. ಓಕೆ, ನನ್ನ ಕೈ ಇಟ್ಕೊಳ್ಳಿ. ಒಂದು ನಿಮಿಷ, ಕಣ್ ಬಿಡಂಗಿಲ್ಲ, ಒಂದು ನಿಮಿಷ.
ಸೊ ಈಗ ನಾನು ನಿಮಗೆ ತಿರ್ಗಿಸ್ತೀನಿ. ಓಕೆ, ನೀವು ನಾನು ನಿಮ್ಮನ್ನ ತಿರ್ಗಿಸ್ತೀನಿ, ಕಣ್ಣು ಮಾತ್ರ ತೆಗಿಬಾರ್ದು ನಾನು ಹೇಳೋವರೆಗೂ. ಸರ್ಪ್ರೈಸ್. ಓಕೆ, ಚನ್ 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 ಚನ್. ಓಕೆ, ಕಣ್ಣು ನೋಟ್ ಚೀಟಿಂಗ್ ತೆಗಿಯಂಗಿಲ್ಲ ಆಯ್ತಾ. 1 2 3 ಹೌದಾ? ಇವಾಗ ಕಂಡ್ಬಿಡಿ. ಜಾತ್ರೆ ಮಾಡ್ಬಿಟ್ಟಿದ್ದೀ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಇಷ್ಟ ಆಯ್ತಾ? ಎಸ್. ಲಾಸ್ಟ್ ಇಯರ್ ನೀವು ಸರ್ಪ್ರೈಸ್ ಮಾಡಿದ್ರಿ, ನಾನ್ ಸರ್ಪ್ರೈಸ್ ಮಾಡಿದ್ದೀನಿ. ಇದು ನಿಮ್ಗೆ. ಬಟ್ ಇವಾಗ ಓದಂಗಿಲ್ಲ, ಆಮೇಲೆ ನೋಡಿ. ಎಲ್ಲಾರು ಏನೋ ಬರ್ಕೊಟ್ಟಿದ್ದಾಳೆ, ಓದ್ತೀನಿ. ಆಮೇಲೆ ಏನ್ ಬರ್ತದೆ, ಬರ್ದೋಳ ಬೈದೋಳ ಗೊತ್ತಿಲ್ಲ, ನೋಡೋಣ ಆಮೇಲೆ. ನಾನು ಏನೋ ಒಂದ್ ತಗೊಬಂದೆ, ನನ್ಗೆ ಗೊತ್ತೈತಿಲ್ಲ ಇಷ್ಟೊಂದೆಲ್ಲ ಮಾಡ್ತೀಯ ಅಂತ. ಒಂದೇ ಒಂದ್ ಚಿಕ್ಕ ತಂದಿದ್ದೀನಿ. ಸರ್ಪ್ರೈಸಾ ಇರ್ಬೋದೇನೋ, ನೋಡೋಣ. ತಂದ್ರಾ? ಇವಾಗ ನೀನ್ ಕಣ್ ಮುಚ್ಚ. ನಾನಾ? ಓಕೆ. ಕಣ್ ತೆಗಿಬಾರ್ದು. ಕಣ್ ತೆಗಿಬಾರ್ದು. ಈಗ ತೆಗಿಬೋದು. ಚಿಕ್ಕ ಪುಟಾಣಿ ಫ್ಲವರ್. ವಾವ್, ಸೋ ಕ್ಯೂಟ್. ಥ್ಯಾಂಕ್ ಯು ಸೋ ಮಚ್. ಓ, ಎಷ್ಟು ಕ್ಯೂಟ್ ಆಗಿದೆ. ಒರಿಜಿನಲ್ ಫ್ಲವರ್ ಇದು, ಪ್ಲಾಂಟ್. ಒರಿಜಿನಲ್. ಅದಕ್ಕೆ ನೀರ್ ಹಾಕಿ ಬೆಳೆಸು. ಹೂವ ಬಂದ್ಮೇಲೆ ಕಿವಿಗಿಡು ಏನಂತೆ. ಫ್ರೆಂಡ್ಸ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಅದು ಹಾರ್ಟ್ ಶೇಪ್ ಅಲ್ಲೇ ಪಾಟ್. ವಾವ್, ಐ ಲವ್ ಇಟ್. ಎಷ್ಟು ಕ್ಯೂಟ್ ಸರ್ಪ್ರೈಸ್. ಗೊತ್ತಲ್ಲ ನಾವಂದ್ರೆ. ನಾನು ನಿಮ್ಗೆ ಇದು ಹೇಳ್ಬೇಕು, ಹಿ ನೆವರ್ ಫೇಲ್ಸ್ ಟು ಸರ್ಪ್ರೈಸ್ ಮೀ. ಯಾವುದ್ರಲ್ಲೇ ಆಗಲಿ, ಎವ್ರಿ ಡೇ ಲೈಫಲ್ಲೂ ಅಷ್ಟೇ, ಏನಾದರೂ ಸಣ್ಣದಾಗಾದ್ರೂ ನನಗೆ ವಾವ್ ಅನ್ನೋ ಫ್ಯಾಕ್ಟರ್ ಡೈಲಿ ಇದ್ದೇ ಇರತ್ತೆ. ಸೊ ಚೆನ್ನಾಗಿದೆ. ಊಟ ಒಂದ್ಬಿಟ್ಟು ಇನ್ನೆಲ್ಲಾನು ಮಾಡ್ತಾವಳೆ, ಏನಪ್ಪ ಮಾಡೋಣ. ನಾನು ಏನ್ ಮಾಡಿ, ನನ್ಗೆ ಇದೆಲ್ಲ ಮಾಡೋದಕ್ಕೆ ಟೈಮ್ ಆಯ್ತು. ಡಿಶಸ್ ಎಲ್ಲ ರೆಡಿ ಮಾಡಿಲ್ಲ. ಇವಾಗ ನನ್ಗೆ ಗೊತ್ತಿರಂಗೆ ನಾನೇ ಹೋಗಿ ಅಡಿಗೆ ಮಾಡ್ಬೇಕಂತ ನನ್ಗೆ ಅನ್ಸ್ತೈತೆ. ಕ್ಯಾಮ್ರಾ ಮುಂದೆ ಇದು, ಕ್ಯಾಮ್ರಾ ಹಿಂದೆ ನಾನೇ ಅಡಿಗೆ ಮಾಡೋದು. ಇದಾಗಿತ್ತು ನಮ್ಮ ಡೇ. ಹೋಪ್ ಎಲ್ರಿಗೂ ಇಷ್ಟ ಆಗಿರುತ್ತೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.